ಆನಿಯನ್ ಮಸಾಲೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳು ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಸೊ ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡುವ. ಸೊ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಿದೆ, ಹಾಗೆ ಗರ್ಗರಿಯಾಗಿ ಕೂಡ ಬಂದಿದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತಪ್ಪದೆ ಸೇವ್ ಮಾಡಿಕೊಂಡು ಟ್ರೈ ಮಾಡಿ. Welcome to my channel RM Vlogs. Here we explore life's best moments. So make sure to subscribe. ಈ ಒಂದು ಸ್ಪೆಷಲ್ ಆಗಿರುವಂಥ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆನ ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಆಲೂಗಡ್ಡೆನ ಈ ರೀತಿ ತೊಳೆದು ಸಿಪ್ಪೆ ಸಮೇತನೇ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ಆಲೂಗಡ್ಡೆ ಮುಳುಗೋವಷ್ಟು ನೀರು ಹಾಕಿ ಸ್ವಲ್ಪನೇ ಉಪ್ಪು ಹಾಕಬೇಕಾಗತ್ತೆ. ನಾವು ಪಲ್ಯ ಮಾಡೋವಾಗೂ ಉಪ್ಪು ಸೇರಿಸ್ತೀವಿ. ಹಾಗಾಗಿ ಸ್ವಲ್ಪ ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಜಸ್ಟ್ ಒಂದು ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ತುಂಬ ಸಾಫ್ಟಾಗಿ ಬೇಯುತ್ತೆ ಈ ರೀತಿ 2 ಹೋಳು ಮಾಡಿ ಹಾಕೋದ್ರಿಂದ. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. ಸೊ ತುಂಬಾನೇ ಸ್ಪೆಷಲ್ ಆಗಿರುತ್ತೆ, ಹಾಗೆ ಟೇಸ್ಟ್ ಅಂತೂ ಕಳೆದೋಗ್ತೀರಾ ಅಷ್ಟು ಅದ್ಭುತವಾಗಿರುತ್ತೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ನೋಡ್ಕೊಂಬರೋಣ. ಸೊ ನಾನು ಇದಕ್ಕೆ ಮೀಡಿಯಂ ಸೈಜ್ದು ಒಂದು 2 ರಿಂದ 3 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಬೇಕಾಗುತ್ತೆ. ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಜೀರಿಗೆ ಮತ್ತೆ ಕಡಲೆಬೇಳೆನ ತಗೊಂಡಿದ್ದೀನಿ 1 ಸ್ಪೂನ್ ಕ್ವಾಂಟಿಟಿನಲ್ಲಿ. ಅದ್ರ ಜೊತೆಗೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಅದ್ರ ಜೊತೆಗೆ 1 ಕಪ್ನಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು. ಹಾಗೆ ಬೇಯಿಸಿಟ್ಕೊಂಡಿರುವಂತ ಆಲೂಗಡ್ಡೆನ ತಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ kg ಅಷ್ಟು ಆಲೂಗಡ್ಡೆ ಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಈ ರೀತಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಸೊ ನೋಡ್ತಾ ಇರ್ಬೋದು. ಸೊ ತುಂಬಾನೇ ಬೇಗ ಆಗುವಂತದ್ದು. ದೋಸೆ, ಚಪಾತಿ ಹಾಗೆ ಪೂರಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಸೊ ಈ ಒಂದು ರೆಸಿಪಿನ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು. ಸೊ ಎಣ್ಣೆ ಬಿಸಿ ಆಗಿದೆ ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಡಲೆಬೇಳೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ತುಂಬಾ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದು 30 ಸೆಕೆಂಡ್ಸ್ ಸ್ವಲ್ಪ ಚಿನ್ನದ ಬಣ್ಣ ಬರೋವರೆಗೂ ಕಡಲೆಬೇಳೆನ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ವಲ್ಪ ಫ್ರೈ ಆಗಿದೆ ನೋಡ್ತಾ ಇರ್ಬೋದು. ಸೊ ನಾನು ಕರಿಬೇವನ ಸೇರಿಸ್ಕೊಂತಾ ಇದ್ದೀನಿ. ಸೊ ಆದಷ್ಟು ಫ್ರೆಶ್ ಕರಿಬೇವನ ಹಾಕೋದ್ರಿಂದ ಟೇಸ್ಟ್ ಅದ್ಭುತವಾಗಿರುತ್ತೆ. ಸೊ ಕರಿಬೇವನ ನಾನು ಎಲ್ಲಾ ವಿಡಿಯೋದಲ್ಲೂ ಆಲ್ರೆಡಿ ಹೇಳಿರ್ತೀನಿ. ಕರಿಬೇವು ನಮ್ಮ ಕಣ್ಣಿಗೆ ತುಂಬಾನೇ ಒಳ್ಳೇದು. ಎಲ್ಲಾ ಅಡಿಗೆಗಳಲ್ಲೂ ಆದಷ್ಟು ಕರಿಬೇವನ ಬೆಳೆಸೋದು ಒಳ್ಳೇದು. ಸೊ ಇವಾಗ ನಾನು ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಎಣ್ಣೆನಲ್ಲೇ ಹಸಿಮೆಣಸಿನಕಾಯಿನ ಹಾಕೋದ್ರಿಂದ ಸೊ ರುಚಿ ಹೆಚ್ಚಾಗುತ್ತೆ, ಹಾಗೆ ನಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ. ಸೊ ಎಣ್ಣೆನಲ್ಲಿ ಆಲ್ರೆಡಿ ಹಸಿಮೆಣಸಿನಕಾಯಿನ ಹುರ್ಕೊಂಡಿರ್ತೀವಲ್ವಾ, ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ಹಸಿಮೆಣಸಿನಕಾಯಿ ತಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಅಂತ ಹೇಳಿ. ಸೊ ಅಡ್ವಾನ್ಸ್ ಆಗಿ ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಅನ್ನೋದು ಆಗೋದಿಲ್ಲ. ಇಟ್ಕೊಂಡಿರುವಂತ ಈರುಳ್ಳಿನ ಸೇರ್ಸ್ಕೊಂತಾ ಇದ್ದೀನಿ. ಸೊ ಈ ಒಂದು ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಈರುಳ್ಳಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ರುಚಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈರುಳ್ಳಿ ಹಾಕದ ನಂತರ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬಹುದು. ತುಂಬಾ ಏನು ಟೈಮ್ ತಗೊಳ್ಳೋದಿಲ್ಲ. ಒಂದು ಹೆಚ್ಚಿಟ್ಕೊಂಡ್ರಂದ್ರೆ 2 ರಿಂದ 3 ನಿಮಿಷದೊಳಗಡೆನೆ ಫಟಾಫಟ್ ಅಂತ ರೆಡಿ ಮಾಡ್ಕೊಳ್ಳುವಂತ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅಲ್ಲಿ ಹಾಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಹಾಕುವಂತ ಹೊಸ ವಿಡಿಯೋಸ್ ನ ಫಸ್ಟ್ ನೋಟಿಫಿಕೇಶನ್ ನೀವು ನೋಡಬಹುದು. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕಾಗತ್ತೆ. ಇದು ತುಂಬಾ ಫ್ರೈ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಸ್ವಲ್ಪ ತಿನ್ನೋವಾಗ ಕ್ರಂಚಿ ಆಗಿತ್ತಂದ್ರೆ ಒಂದ್ ಒಳ್ಳೆ ಮಜಾ ಬರುತ್ತೆ. ಸೊ ಹಾಗಾಗಿ ಈರುಳ್ಳಿ ಫ್ರೈ ಆಗ್ಲಿಕ್ಕೋಸ್ಕರ ಸ್ವಲ್ಪ ನಾನು ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ಸೊ ಆಲ್ರೆಡಿ ಆಲೂಗಡ್ಡೆ ಬೇಯೋದಕ್ಕೆ ಕೂಡ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಸ್ವಲ್ಪ ನೀವು ರುಚಿ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ 1 ರಿಂದ 2 ನಿಮಿಷ ಮಗ್ಗಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಹಾಫ್ ಫ್ರೈ ಆದ್ರೆ ಸಾಕು. ಈರುಳ್ಳಿ ತುಂಬಾ ಫ್ರೈ ಆಗ್ಬೇಕಂತ ಏನಿಲ್ಲ. ಸೊ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಿದೆ. ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಸೊ ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಆದ್ರೆ ಸಾಕು. ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇರ್ಬೇಕಾಗತ್ತೆ. ಟೈಮಲ್ಲಿ ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತ ಆಲೂಗಡ್ಡೆನ ಸೇರಿಸ್ಕೊಂತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ನೋಡ್ಕೊಂಡು ಆಲೂಗಡ್ಡೆನ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಕೆಲವೊಬ್ರು ಬಂದು ಆಲೂಗಡ್ಡೆನ ಬೇಯಿಸಿದ ತಕ್ಷಣ ತಣ್ಣೀರ್ಗೆ ಹಾಕ್ಬಿಡ್ತಾರೆ. ಸೊ ಬೇಗ ತಣ್ಣಗಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಆ ರೀತಿ ತಣ್ಣೀರ್ಗೆ ಹಾಕಬಾರ್ದು, ಯಾಕಂದ್ರೆ ತಣ್ಣೀರ್ಗೆ ಹಾಕೋದ್ರಿಂದ ಸೊ ಈ ರೀತಿ ಗಟ್ಟಿ ಪಲ್ಯ ನಮ್ಗೆ ಸಿಗೋದಿಲ್ಲ.
ಸೊ ನೀರಿನ ಅಂಶ ಇರುತ್ತೆ ಆಲ್ರೆಡಿ ಆಲೂಗಡ್ಡೆನಲ್ಲಿ. ನಾವು ಮತ್ತೆ ಅದನ್ನ ಬೇಯಿಸಿ ತಣ್ಣೀರಿಗೆ ಹಾಕಿ ಸಿಪ್ಪೆ ಸುಳ್ಕೊಳ್ಳೋದ್ರಿಂದ ಮತ್ತೆ ನೀರಿನ ಅಂಶ ಜಾಸ್ತಿ ಆಗುತ್ತೆ, ಅದು ಒಂಥರ ಸಾಗು ತರ ಆಗ್ಬಿಡತ್ತೆ. ಸೊ ಹಂಗಾಗಿ ಆದಷ್ಟು ನಿಮ್ಗೆ ಟೈಮ್ ಇತ್ತು ಅಂದ್ರೆ ಬೇಯಿಸ್ಬಿಟ್ಟು ತಣ್ಣಗಾದ್ಮೇಲೆನೆ ಸಿಪ್ಪೆ ತೆಗ್ದಿ. ಇಲ್ಲ ಅಂತಂದ್ರೆ ನೀವು ಸಿಪ್ಪೆ ತೆಗೆದ್ಬಿಟ್ಟೆ ಸ್ವಲ್ಪ ನೀವು ಪಲ್ಯನ ಸ್ವಲ್ಪ ಈರುಳ್ಳಿ ಅದು ಫ್ರೈ ಮಾಡುವಷ್ಟರಲ್ಲಿ ಟೈಮ್ ಇರುತ್ತಲ್ವ, ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಗತ್ತೆ. ಆದಷ್ಟು ನಾರ್ಮಲ್ ಟೆಂಪರೇಚರ್ ಅಲ್ಲಿ ತಣ್ಣಗ್ ಮಾಡಿ ಹಾಕೋದ್ರಿಂದ ಪಲ್ಯ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಈ ರೀತಿ ಆಲೂಗಡ್ಡೆನ ಹಾಕೊಂಡು ಸ್ಮ್ಯಾಶ್ ಮಾಡಿರುವಂತ ಆಲೂಗಡ್ಡೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾನು ತಗೊಂಡಿರುವಂತ ಚಿಟಿಕೆ ಅರಿಶಿನ ಸೇರ್ಸ್ಕೊಂತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಈ ಟೈಮಲ್ಲಿ ಉಪ್ಪು ಬೇಕಂದ್ರೆ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು. ನಾನು ಆಲ್ರೆಡಿ ಆಲೂಗಡ್ಡೆಗೆ ಹಾಕಿ ಬೇಯಿಸ್ಕೊಂಡಿದ್ದೆ, ಹಾಗೆ ಈರುಳ್ಳಿ ಮಗ್ಸೋದಿಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕಿದೆ. ಸೊ ಹಂಗಾಗಿ ನನಗೆ ಎಕ್ಸ್ಟ್ರಾ ಉಪ್ಪು ಅವಶ್ಯಕತೆ ಇರಲಿಲ್ಲ. ಸೊ ನೀವು ನೋಡ್ಕೊಂಡು ಸಪ್ಪೆ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟ್ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ 1 ಕಪ್ನಷ್ಟು. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ಕಾಯಿ ತುರಿ ಇಷ್ಟಪಡುವಂತವ್ರು ಸೇರಿಸ್ಕೊಳ್ಬಹುದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದು. ಆಲೂಗಡ್ಡೆ ಪಲ್ಯಕ್ಕೆ ಕಾಯಿ ತುರಿ ಹಾಕೋದ್ರಿಂದ ಒಂದ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಹಂಗಾಗಿ ನಾನ್ ಯಾವಾಗ್ಲೂ ಆಲೂಗಡ್ಡೆ ಪಲ್ಯ ಮಾಡುವಾಗ ಇದೇ ರೀತಿನೇ ಮಾಡ್ತೀನಿ. ನಮ್ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಈ ರೀತಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ. ಸೊ ನೀವು ಇಷ್ಟ ಪಡ್ತೀರಿ ಅಂತಂದ್ರೆ ಕಾಯಿ ತುರಿನ ಹಾಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ಸೊ ಇವಾಗ ಫೈನಲ್ ಟಚ್ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾನೇ ಅದ್ಭುತವಾಗಿರುವಂತ ಆಲೂಗಡ್ಡೆ ಪಲ್ಯ ಸಿದ್ಧವಾಗುತ್ತೆ ನೋಡ್ತಾ ಇರ್ಬೋದು. ಸೊ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಣ್ರಿ. ನೀವು ಇದ್ರ ಜೊತೆ ಚಪಾತಿ, ಪೂರಿ, ದೋಸೆ ಯಾವ್ದು ಕೂಡ ಸರ್ವ್ ಮಾಡ್ಬೋದು. ನಾನಿವತ್ತು ಸ್ಪೆಷಲ್ ಆಗಿರುವಂತ ಆನಿಯನ್ ದೋಸಾ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾನೇ ಅದ್ಭುತವಾಗಿ ಬಂದಿತ್ತಂತಾನೆ ಹೇಳ್ಬೋದು. ಸೊ ತಪ್ಪದೆ ಟ್ರೈ ಮಾಡಿ, ನೀವು ಕೂಡ ರುಚಿಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಸೊ ನೋಡ್ತಾ ಇರ್ಬೋದು. ಮಸಾಲೆ ದೋಸೆಗೆ ಕೂಡ ಈ ರೀತಿ ಪಲ್ಯ ಮಾಡಿ ಮಿಡ್ಲಲ್ಲಿ ಇಟ್ಬಿಟ್ಟು ಚಟ್ನಿ ಜೊತೆ ಸರ್ವ್ ಮಾಡಿದ್ರಂತೂ ಆಹಾ ಹೆಂಗಿರತ್ತೆ ಅಂತೀರಾ. ಫೀಲ್ ಮಾಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರುವಂತದ್ದು, ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ರೆಡಿ ಆಗಿದೆ ಆಲೂಗಡ್ಡೆ ಪಲ್ಯ. ಸೊ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿ. ಸೊ ಟೆಕ್ಸ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಈ ರೀತಿ ಆಲೂಗಡ್ಡೆ ಪಲ್ಯನ ಸಿದ್ಧ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಈ ಒಂದು ಆಲೂಗಡ್ಡೆ ಪಲ್ಯನ ಸ್ಪೆಷಲ್ ಆನಿಯನ್ ದೋಸಾ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ದೋಸೆನ ರೆಡಿ ಮಾಡ್ಕೊಳ್ಳುವ. ಸ್ಪೆಷಲ್ ಆಗಿರುವಂತಹ ಆನಿಯನ್ ಮಸಾಲೆ ದೋಸೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಸೊ ತುಂಬಾನೇ ಟೇಸ್ಟಿ ಆಗಿರುತ್ತೆ, ತಿಂದವ್ರಂತೂ ಫಿದಾ ಆಗೋದಂತೂ ಗ್ಯಾರಂಟಿ. ಬನ್ನಿ ರೆಸಿಪಿನ ನೋಡೋಣ. ಸೊ ಇದಕ್ಕೆ ಬೇಕಾಗಿರೋಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ನಾನು ಇದಕ್ಕೆ ಒಂದ್ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ತಗೊಂಡಿದ್ದೀನಿ, 3 ರಿಂದ 4 ಮೆಣಸಿನಕಾಯಿನ ತಗೊಂಡಿದ್ದೀನಿ, ಜೊತೆಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ 1-2 ರಿಂದ 3 ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ. ಫಟಾಫಟ್ ಅಂತ ಮಾಡ್ಕೋಬಹುದು, ಹಾಗೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸ್ಪೆಷಲ್ ದೋಸೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಸಾಲೆನ ಟೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ತಗೊಂಡಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳನ್ನ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತಾ ಇದ್ದೀನಿ. ಮೆಣಸು, ಈರುಳ್ಳಿ, ಹಾಗೆ ಜೀರಿಗೆ, ಈಸಿಯಾಗಿ ಮಾಡ್ಕೊಳ್ಬಹುದಂತ ರೆಸಿಪಿ ಇದು. ಹಾಗೆ ಸಾಲ್ಟು, ಬೆಳ್ಳುಳ್ಳಿ, ಮತ್ತೆ ಹುಣಸೆಹಣ್ಣು, ಚೂರು ಹುಣಸೆಹಣ್ಣು ಬೇಕಾಗತ್ತಷ್ಟೇ. ಹಾಗೆ ಕರ್ಬೇವು ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಕಣ್ ದೃಷ್ಟಿಗೂ ಕೂಡ ಒಳ್ಳೇದು, ಹಾಗಾಗಿ ಕರ್ಬೇವನ್ನ ಹಾಕೋತಾ ಇದ್ದೀನಿ. ಸೊ ಇವೆಲ್ಲವನ್ನು ಸೇರಿಸ್ಕೊಂಡ ನಂತರ ಇದಕ್ಕೆ ನೀರ್ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂಡು ಸೊ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ ಬರೋಣ. ಹಾಕಿರುವಂತ ಮಸಾಲೆನ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು. ಸೊ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡಿರುವಂತ ಮಸಾಲೆನ ಮಾಡ್ಕೊಂಡಿಟ್ಟಿರುವಂತ ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಫೈನಲ್ ಆಗಿ ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ಸೊ ದೋಸೆ ಹಿಟ್ಟಿನ ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅದನ್ನ ಶೇರ್ ಮಾಡ್ತೇನೆ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ತುಂಬಾನೇ ಫ್ಲೇವರ್ಫುಲ್ ಆಗುತ್ತೆ, ಹಾಗೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುವಂತ ದೋಸೆ ಅಂತಾನೆ ಹೇಳ್ಬೋದು. ಎಲ್ಲಾ ವೆರೈಟೀಸ್ ದೋಸೆಗಳನ್ನ ತಿಂದಿರ್ತೀರಾ, ಬಟ್ ಇವಾಗ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಈ ರೀತಿ ವೆರೈಟಿ ದೋಸೆ ಮಾಡ್ಕೊಡೋದ್ರಿಂದ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಮನೆಯಂತೂ ಒನ್ ಆಫ್ ದ ಫೇವ್ರೇಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ತಪ್ಪದೆ ವಿಡಿಯೋನ ಸೇವ್ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಕಾಯ್ದಿರೋಂತ ಇಂಚ್ಗೆ ಸ್ವಲ್ಪ ನೀರ್ನ ಚಿಮ್ಸ್ಕೊಂಡು ಸೊ ಈ ರೀತಿ ದೋಸೆನ ಹಾಕೊಳ್ಬೇಕಾಗತ್ತೆ. ಸೊ ನಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ದೋಸೆನ ಹಾಕೊಳ್ಬಹುದು. ಸೊ ನಮ್ಗೆ ತೆಳ್ಳಗೆ ಹಾಕೊಂಡಷ್ಟು ಕ್ರಿಸ್ಪಿ ಆಗಿರುತ್ತೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು. ಸೊ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹಾಗೆ ಕಲರ್ಫುಲ್ ಆಗಿರುತ್ತೆ. ಸೊ ಈ ರೀತಿ ಮಕ್ಳು ಲಂಚ್ ಬಾಕ್ಸ್ಗೆ ಹಾಕೊಟ್ರಂತೂ
ತಪ್ಪದೇನೆ ಖಾಲಿ ಮಾಡ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು. ಸೊ ಮಿಸ್ ಮಾಡ್ದೇನೆ ಟ್ರೈ ಮಾಡಿ. ಸೊ ಮೀಡಿಯಂ ಫ್ಲೇಮ್ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದ್ ಸೈಡು ಬೇಯಿಸ್ಕೊಂಡ ನಂತರ ಮಗ್ಚಿ ಇನ್ನೊಂದ್ ಸೈಡ್ ನ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಮಕ್ಳಿರುವಂತ ತಾಯಂದ್ರಿಗಂತೂ ಬೇಗ ಆಗುವಂತನ ರೆಸಿಪಿ ಅಂತಾನೆ ಅಂತ ಹೇಳ್ಬೋದು ಇದನ್ನ. ಸೊ ಎರಡು ಈ ರೀತಿ ಬೇಯಿಸ್ಕೊಂತಂದ್ರೆ ಸೂಪರ್ ಆಗಿರುವಂತ ಆನಿಯನ್ ಮಸಾಲ ದೋಸಾ ರೆಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಹೇಳಿ. ಕಾಯ್ದಿರುವಂತ ಕಾವಲಿ ಮೇಲೆ ಸ್ವಲ್ಪ ನೀರ್ನ ಚಿಮ್ಸ್ಕೊಂಡು ದೋಸೆನ ಹಾಕೊಳ್ಬೇಕಾಗತ್ತೆ. ಸೊ ನಮಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳುವಾಗಿ ದೋಸೆನ ನಾವು ಹರಡ್ಕೋಬಹುದು. ಸೊ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಮೇಲೆ ಸ್ವಲ್ಪ ನಾವು ತುಪ್ಪ ಅಥವಾ ಎಣ್ಣೆ ಯಾವ್ದು ಕೂಡ ಸೇರಿಸ್ಕೊಳ್ಬಹುದು. ರುಚಿಯಾಗಿರುತ್ತೆ ದೋಸಾ ಅಂತೂ. ಸೊ ದೋಸೆ ಮತ್ತೆ ಈ ಆಲೂಗಡ್ಡೆ ಪಲ್ಯ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೀವು ಒಂದ್ಸತಿ ಟೇಸ್ಟ್ ಮಾಡ್ತಂದ್ರೂ ಫಿದಾಗೋದಂತೂ ಗ್ಯಾರಂಟಿ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಇವಾಗ ಒಂದ್ ಸೈಡು ಬೆಂದಿದೆ, ಮಗಚ್ಕೊಳ್ಳೋಣ. ಸೊ ನಮ್ಗೆ ಕ್ರಿಸ್ಪಿಯಾಗಿ ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ. ಸೊ ನಮ್ಗೆ ಸಾಫ್ಟ್ ಆಗೇ ಇರ್ಲಿ ಅಂತಂದ್ರೆ ಹಾಗೇನೆ ತೆಗೆದಿಟ್ಕೋಬಹುದು. ಬಟ್ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಕಲರ್ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ದೋಸೆ ಬಂದಿದೆ ಅಂತ ಹೇಳಿ. ಹೋಟೆಲ್ ರುಚಿನೂ ಮೀರ್ಸೋ ಅಷ್ಟು ಅಂತಂದ್ರೆ ತಪ್ಪಾಗ್ಲಾರ್ದು, ಅಷ್ಟು ಅದ್ಭುತವಾಗಿ ದೋಸೆ ಬಂದಿತ್ತು ಅಂತಾನೆ ಹೇಳ್ಬೋದು. ಸೊ ಎರಡು ಸೈಡು ಈ ರೀತಿ ರೋಸ್ಟ್ ಮಾಡ್ಕೊಂಡು ತಗೊಂಡ್ರೆ ರುಚಿಯಾಗಿರುವಂತ ಆನಿಯನ್ ದೋಸಾ ರೆಡಿ ಆಗುತ್ತೆ. ಎಷ್ಟು ಅದ್ಭುತವಾಗಿ ಸಿದ್ಧ ಆಗಿದೆ ಅಂತ ಹೇಳಿ. ಸ್ಪೆಷಲ್ ಆಗಿರುವಂತ ಆನಿಯನ್ ದೋಸಾ ಹಾಗೆ ಆಲೂಗಡ್ಡೆ ಪಲ್ಯ, ಬನ್ನಿ ಟೇಸ್ಟ್ ಮಾಡುವ. ಸೊ ಕ್ರಿಸ್ಪಿಯಾಗಿ ಕೂಡ ಬಂದಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳಿ. ಸೊ ಈ ರೀತಿ ಆಲೂಗಡ್ಡೆ ಪಲ್ಯ ಜೊತೆ ತಿಂತಾ ಇದ್ರೆ ಆಹಾ, ಸೂಪರ್ ಆಗಿದೆ. ತಪ್ಪದೆ ನೀವು ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಐಡಿ ಕೂಡ RM ವ್ಲಾಗ್ಸ್ ಅಂತಾನೆ ಇದೆ. ಸೊ ಅದನ್ನು ಕೂಡ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಈಸಿ ರೆಸಿಪೀಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.